ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಕಾವೇರಿ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಜೀವನದಿ, ಕನ್ನಡಿಗರ ಜೀವಜಲ, ಕನ್ನಡಿಗರೊಂದಿಗೆ ಬೆರೆತ ನದಿ ಈ ಕಾವೇರಿ ಹನಿ ನೀರಿಗಾಗಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಸದಾ ಆಗಿಂದಾಗೆ ಒಂದು ಯುದ್ಧದ ಕಾರ್ಮೋಡ ಸೃಷ್ಟಿ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಬರಗಾಲ ಇದ್ರೂ ಕೂಡ ನಾವು ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾವುದೋ ಓಬಿರಾಯನ್ ಕಾಲದಲ್ಲಿ ಮಾಡಿಕೊಂಡಂಥ ಒಪ್ಪಂದದ ಕರಾರಿನಂತೆ ಈಗಲೂ ಕೂಡ ನಾವು ತಮಿಳುನಾಡಿಗೆ ನಾವು ನೀರಿಲ್ಲದೆ ಇದ್ರೂ ಕೂಡ ಅವರಿಗೆ ನೀರು ಬಿಡಬೇಕು ಅನ್ನೋ ಕೇಂದ್ರದ CWC ಆದೇಶವನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಅದನ್ನ ಪಾಲಿಸಲೇಬಾರ್ದ ಅನ್ನೋದು ಕೂಡ ನಿರ್ಧಾರ ಮುಖ್ಯಮಂತ್ರಿಗಳ ಕೈಗೆ ಇರುತ್ತೆ. ನಮ್ಮ ರಾಜ್ಯದ ರೈತರೇ ತಾನು ಬೆಳೆಯುವ ಬೆಳೆಗಾಗಿ ನೀರಿಲ್ಲದೆ ಕೂಡ ಪರದಾಡ್ತಾ ಇದ್ದಾರೆ. ಆದರೂ ಕೂಡ ತಮಿಳುನಾಡು ತನಗೆ ನೀರು ಬೇಕು ಅಂತ ಸದಾ ಕಾಲವೂ ಕೂಡ ಖ್ಯಾತೆ ತೆಗೆದುಕೊಂಡು ಬರ್ತಾ ಇದೆ. ಆದರೆ ಇವತ್ತು ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಕೈಗೊಂಡಂತ ನಿರ್ಣಯವನ್ನ ಕೈಗೊಂಡ್ರೆ ಬಂಗಾರಪ್ಪನವರಂತೆ ನೆನಪಿಸಿಕೊಂಡು ಸದಾಕಾಲ ಈ ರಾಜ್ಯದನ್ನ ನೆನಪಿಸ್ಕೊಳ್ತಾರೆ. ಅದೇನಪ್ಪಾ ಅಂತಂದ್ರೆ 1991ರಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂತ ಬಂಗಾರಪ್ಪನವರು ಇದ್ದಾಗ ಕೂಡ ಈ ರಾಜ್ಯ ಬರದಲ್ಲಿತ್ತು. ಆಗ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಕಾವೇರಿ ಪ್ರಾಧಿಕಾರ ಆದೇಶ ಮಾಡಿದಾಗ ಆ ನಿರ್ಣಯದ ವಿರುದ್ಧ ಸುಗ್ರೀವಾಜ್ಞೆಯನ್ನು ಹೊಡೆಸಿ ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡೋದಿಲ್ಲ ಅಂತ ಸುಗ್ರೀವಾಜ್ಞೆ ಹೊಡಿಸ್ತಾರೆ. DK ಶಿವಕುಮಾರ್ ಅವ್ರಿಗೂ ಕೂಡ ಆ ನಿರ್ಣಯ ಕೈಗೊಳ್ಳುವ ಅನಿವಾರ್ಯತೆ ಉಂಟಾಗಿದೆ. ಯಾಕೆ ಅಂತಂದ್ರೆ DK ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರ್ತಾರೆ, ನಾನು ಬಂಗಾರಪ್ಪನವರ ಶಿಷ್ಯ, ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದವರು ನಾನು ಅಂತ. ಹಾಗಾಗಿ ಈಗ ಬಂಗಾರಪ್ಪನವರು ಕೈಗೊಂಡಂತ ನಿರ್ಣಯವನ್ನೇ DK ಶಿವಕುಮಾರ್ ಅವರು ಕೈಗೊಳ್ತಾರ, ಅಥವಾ ಬಂಗಾರಪ್ಪನವರ ಶಿಷ್ಯ ಬರೀ ಹೆಸರಿಗಲ್ಲ, ಬರೀ ಬಾಯಿ ಮಾತುಗಲ್ಲ, ನಾನು ಅವರ ಆದೇಶಗಳನ್ನು ಕೂಡ ಪರಿಪಾಲಿಸ್ತೀನಿ, ಅವರು ಕೈಗೊಂಡ ನಿರ್ಣಯಗಳನ್ನು ಕೂಡ ನಾನು ಕೂಡ ಪರಿಪಾಲಿಸ್ತೀನಿ. ಯಾಕೆ ಅಂದ್ರೆ ನನಗೆ ಈ ರಾಜ್ಯದ ರೈತರ ಹಿತ ಮುಖ್ಯ. ಹಾಗಾಗಿ ತಮಿಳುನಾಡಿಗೆ ಒಂದು ಹನಿ ಕೂಡ ನೀರು ಬಿಡೋದಿಲ್ಲ. ಆ ಮೂಲಕ ಬಂಗಾರಪ್ಪನವರ ಶಿಷ್ಯ ಅನಿಸಿಕೊಳ್ಳುವುದಕ್ಕೆ ನಾನು ಯಾವಾಗಲೂ ಸಿದ್ಧ ಇದ್ದೀನಿ. ಅದನ್ನ ಸುಗ್ರೀವಾಜ್ಞೆ ಕೈಗೊಳ್ಳುವ ಮೂಲಕ ಕೂಡ ಬಂಗಾರಪ್ಪನವರ ನಿರ್ಧಾರವನ್ನ ಕೂಡ ಯಥಾವತ್ತಾಗಿ ಪಾಲಿಸಿದ್ದೀನಿ ಅನ್ನೋ ಸಂದೇಶವನ್ನ ಈ ರಾಜ್ಯದ ಜನಕ್ಕೆ ಕೊಡ್ತಾರ, ಕಾದ್ ನೋಡ್ಬೇಕು. ಅದೆಲ್ಲದಕ್ಕಿಂತ ಮುಂಚೆ ದೇವೇಗೌಡರ ಸಲಹೆ, ಬೊಮ್ಮಾಯಿ ಅಂತವರ ಸಲಹೆ, ಸಿದ್ದರಾಮಯ್ಯನವರ ಸಲಹೆ, ಯಡಿಯೂರಪ್ಪನವರ ಸಲಹೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು. ಇಲ್ಲದೆ ಹೋದ್ರೆ ಈ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟದ ಕಿಚ್ಚು ಆಗಲೇ ಆರಂಭವಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ತಮಿಳುನಾಡಿಗೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಹನಿ ಕೂಡ ನೀರು ಬಿಡದೇ ಇದ್ರೆ ಈ ರಾಜ್ಯದ ಜನ ನಿಮ್ಮನ್ನು ಸದಾಕಾಲ ನೆನ್ಪಿಟ್ಕೊಳ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬಂಗಾರಪ್ಪನವರ ಶಿಷ್ಯ ಅನ್ನೋದನ್ನ ರುಜುವು ಮಾಡೋದಕ್ಕೆ ಇದಕ್ಕಿಂತ ಮತ್ತೊಂದು ಸನ್ನಿವೇಶ ಬೇಕಾಗಿಲ್ಲ. ನಿಮ್ಮ ಸುಗ್ರೀವಾಜ್ಞೆಯ ಆದೇಶಕ್ಕಾಗಿ ಈ ರಾಜ್ಯ ಕಾಯ್ತಾ ಇದೆ. ನಿಮ್ಮ ರಾಜಕೀಯದ ಜಂಜಾಟ, ಸಂಪುಟ ಪುನರಚನೆ ಜಂಜಾಟ ಎಲ್ಲವನ್ನ ಮುಗಿಸ್ಕೊಳ್ಳಿ. ಆ ಮೂಲಕ ನೀವು ಕೈಗೊಳ್ಳುವ ಈ ಸುಗ್ರೀವಾಜ್ಞೆಯ ಆದೇಶಕ್ಕೆ ಈ ರಾಜ್ಯದ ರೈತರು, ಈ ರಾಜ್ಯದ ಜನರು ಕಾಯ್ತಾ ಇದ್ದಾರೆ. ಹಾಗಾಗಿ ನೀವು ಬಂಗಾರಪ್ಪನವರ ಶಿಷ್ಯ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಅವರ ಆದೇಶವನ್ನ ನಾನು ಯಥಾವತ್ತಾಗಿ ಪಾಲಿಸಿದ್ದೀನಿ, ನುಡಿದಂತೆ ನಡೆದಿದ್ದೇನೆ, ನಾನು ಬಂಗಾರಪ್ಪನವರ ಶಿಷ್ಯ ಅಂತ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತದೆ ಅನ್ನೋದನ್ನ ರುಜುವು ಮಾಡಬೇಕಾದ್ರೆ ನೀವು ಈಗ ಅವ್ರು ಕೈಗೊಂಡಂತ ಸುಗ್ರೀವಾಜ್ಞೆಯ ತರಾನೇ ನೀವು ಕೂಡ ಒಂದು ಹೊಸ ಸುಗ್ರೀವಾಜ್ಞೆಯನ್ನು ಕೈಗೊಂಡ್ರೆ ಬಂಗಾರಪ್ಪನವರ ಶಿಷ್ಯ ಅಂತ ಹೇಳಿಕೊಂಡಿದ್ದಕ್ಕೂ ಸಾರ್ಥಕತೆ ಉಂಟಾಗುತ್ತೆ.